ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಭಕ್ತಿ ಜೀವನ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಮಕ್ಕಳ ಸುಂದರ ಹೃದಯ ಮತ್ತು ದೊಡ್ಡವರ ಹೃದಯದ ನಡುವೆ ಅಜಗಜಾಂತರ ವ್ಯತ್ಯಾಸವಿದೆ ಎಂಬುದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಆದರೆ ನಾವು ಆ ಎರಡರ ವ್ಯತ್ಯಾಸವನ್ನು ಅರಿಯಲು ವಿಫಲರಾಗುತ್ತೇವೆ. ಹೃದಯವನ್ನು ದಿವ್ಯಾನಂದ ಹಾಗೂ ಸಿರಿವಂತಗೊಳಿಸುವಂತಹ ಸಾಧನ ಯಾವುದು? ಅದಕ್ಕೊಂದು ನಿದರ್ಶನ ಇಲ್ಲಿದೆ. ಒಂದಾನೊಂದು ಕಾಲದಲ್ಲಿ ಹಣದ ದುರಾಸೆ ಇರುವಂತಹ ಒಬ್ಬ ಮನುಷ್ಯರಿದ್ರು. ಅವರು ತನ್ನ ಹಣದ ದಾಹವನ್ನು ತೀರಿಸಿಕೊಳ್ಳೋದಕ್ಕಾಗಿ ಸಂಪತ್ತಿನ ಬಹುದೊಡ್ಡ ಖಜಾನೆಯನ್ನು ಹುಡುಕುವುದರಲ್ಲೇ ತನ್ನ ಬದುಕನ್ನೆಲ್ಲ ವ್ಯಯಿಸಿದ್ರು. ಹೀಗಿರುವಾಗ ಆಕಸ್ಮಿಕವಾಗಿ ಆಧ್ಯಾತ್ಮ ಗುರುವೊಬ್ಬರು ಅವರಿಗೆ ಭೇಟಿಯಾದ್ರು. ಆಗ ಆ ಗುರುಗಳು ಹೇಳಿದ್ರು, ಇಷ್ಟೆಲ್ಲ ವರ್ಷಗಳ ಕಾಲ ನೀನೇನು ಮಾಡ್ದೆ? ಆಗ ಆ ಮನುಷ್ಯರು ಉತ್ತರ ಕೊಟ್ರು, ಗುರುಗಳೇ, ಪ್ರತಿಯೊಬ್ಬರೂ ಶಾಶ್ವತ ಸಂತೋಷ ಸಂಪತ್ತಿನ ಖಜಾನೆ ಹುಡುಕಲು ಪ್ರಯತ್ನ ಪಡುವುದನ್ನೇ ನೋಡಿದ್ದೇನೆ. ಆದ್ದರಿಂದ ಅಂತಹ ಖಜಾನೆ ಎಲ್ಲಿದೆ ಎಂಬ ಬಗ್ಗೆ ಕಳೆದ 40 ವರ್ಷಗಳಿಂದ ಜನರನ್ನು ಕೇಳುತ್ತಲೇ ಬಂದಿದ್ದೇನೆ. ಆದರೆ ಅದು ಎಲ್ಲಿದೆ ಹಾಗೂ ಅದೇನೆಂಬುದು ಯಾರಿಗೂ ಗೊತ್ತಿಲ್ಲ. ಆಗ ಆ ಗುರುಗಳು ಹೇಳಿದ್ರು, ನೀನು 40 ವರ್ಷಗಳನ್ನು ಹಾಳು ಮಾಡ್ಕೊಂಡೆ. ಅದನ್ನು ಹುಡುಕುವ ಮನಸ್ಸಿನ ಹಿಂದೆಯೇ ಆ ಸಂಪತ್ತು ಇದೆ. ಆದ್ದರಿಂದ ಎಲ್ಲಿಯವರೆಗೂ ನೀನು ಸಂಪತ್ತನ್ನು ನಿನ್ನ ಹೊರಗೆ ಹುಡುಕುವೆಯೋ ಅದೆಂದಿಗೂ ನಿನಗೆ ಸಿಗಲಾರದು. ಹಾಗೆ ಹುಡುಕುವುದನ್ನು ಬಿಟ್ಬಿಟ್ಟು ನಿನ್ನೊಳಗೆ ನಿನ್ನನ್ನೇ ನೋಡ್ಕೋ. ಆಗ ನಿನ್ನ ಪರಮ ಸ್ವರೂಪವೇ ಆ ಅಮೂಲ್ಯವಾದ ಸಂಪತ್ತು ಎಂಬ ಅರಿವು ನಿನಗಾಗುವುದು. ಇದೇ ಆತ್ಮ ಸಾಕ್ಷಾತ್ಕಾರ, ಭಕ್ತಿಯ ಶಿಖರ ಸ್ಥಿತಿ. ಅದು ನಮ್ಮ ಹೃದಯವನ್ನು ಸಿರಿವಂತ ಹಾಗೂ ಪರವಶಗೊಳಿಸುತ್ತದೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಭಕ್ತಿ ಜೀವನ ಎಂಬ ಪುಸ್ತಕದಲ್ಲಿ ತಿಳಿಸಿರುವಂಥದ್ದು. ಧನ್ಯವಾದಗಳು.